ಪ್ರೀತಿ ಒಂದು ಬೇಕು. ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಂಡ್ರೆ ನನಗಷ್ಟು ಸಾಕು. ನನ್ನನ್ನು ನಂಬಕ್ಕೆ ಟ್ರೈ ಮಾಡಿ. ನಾನು ನಿಮ್ಮೆದುರುಗಡೆ ಒಳ್ಳೆಯವಳಾಗಿರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರಪಂಚ ಬರಿಗಣ್ಣಲ್ಲಿ ನೋಡಿದಾಗ ಸುಂದರವಾಗಿ ಕಾಣುತ್ತೆ. ಆಳವಾಗಿ ಹೋಗಿ ಅರ್ಥ ಮಾಡಿಕೊಂಡ್ರೆ ಪ್ರಪಂಚ ಕೆಟ್ಟದಾಗಿದೆ ಅಂತ ಅನಿಸೋದು. ಸರಿ, ಲೇಟ್ ಆಯಿತು. ನಾನು ಹೋಗ್ತಿದ್ದೀನಿ ಅಂತ ನಿಮಗೆ ಬೇಜಾರಾಗ್ತಿದ್ಯಾ? ನನಗೂ ರೀ, ನಿಮ್ಮನ್ನು ಬಿಟ್ಟು ಹೋಗ್ತಿದ್ದೀನಿ ಅಂತ ಕಷ್ಟ ಆಗ್ತಿದೆ. ಆದರೆ ಏನು ಮಾಡೋದು? ಈ ಮನೆಗೋಸ್ಕರ, ಕಂಪ್ನಿಗೋಸ್ಕರ ನಾವು ನಮ್ಮ ಖುಷಿನ ತ್ಯಾಗ ಮಾಡಲೇಬೇಕಲ್ವಾ? ಯೋಚನೆ ಮಾಡಬೇಡಿ, ಬೇಗ ಬಂದ್ಬಿಡ್ತೀನಿ. ಬಂದ ಮೇಲೆ ಅವತ್ತು ಅಲ್ಲಿ ಹೋಗಿದ್ವಲ್ಲ, ಅಲ್ಲಿ ಹೋಗಿ ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ಅವತ್ತು ನೀವು ಮಾತಾಡಿದ್ರಿ, ಇನ್ನು ಮೇಲೆ ನಾನು ಮಾತಾಡ್ತೀನಿ. ಬರಲಾ? ಬಾಯ್. ಮೇಡಮ್, ಅವ್ರಿಗೇನಾಗಿದೆ? ತುಂಬ ಸೀರಿಯಸ್ಸಾ? ಅವ್ರಂದ್ರೆ ಯಾರು? ಯಾರ ಬಗ್ಗೆ ಮಾತಾಡ್ತಿದ್ಯಾ? ಅದು ನಮ್ಮ ಮೇಡಮ್ ಅವರು. ಅವ್ರಿಗೆ ಏನಾದರೂ ನಿನಗೇನು? ನೀನು ಯಾಕೆ ಇಷ್ಟೊಂದು ಸಂಕಟ ಪಡ್ತಿದ್ಯಾ? ಅವ್ರಿಗೂ ನಿನಗೂ ಇನ್ಯಾವ ಸಂಬಂಧ ಉಳ್ಕೊಂಡಿದೆ? ಮೇಡಮ್ ಪ್ಲೀಸ್, ನೀವು ಅದೇ ಥರ ಮಾತಾಡಬೇಡಿ. ಯಾರು ನಿನ್ನ ಹತ್ರ ಹೇಗೆ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಮಾತಲ್ಲಿ ಯಾವತ್ತೂ ಸತ್ಯ ಇರುತ್ತೆ. ತುಳಸಿಯವರೆಗೂ ನಿನಗೂ ಇನ್ಯಾವ ಸಂಬಂಧ ಇದೆ ಅಂತ ನೀನು ಇಷ್ಟೊಂದು ಸಂಕಟ ಪಡ್ತಿದ್ಯಾ? ನೀನು ಅವರನ್ನ ಮೇಡಮ್ ಅಂತ ಹೇಳಿ ಕರೆದು ದೂರ ಮಾಡ್ಕೊಂಡಿದ್ದು ಆಯಿತು. ಅವಿ ಅವರನ್ನ ಅಮ್ಮ ಅಂತ ಕರೆದು ಹತ್ರ ಮಾಡ್ಕೊಂಡಿದ್ದು ಆಯಿತು. ನಿನ್ನ ತಾಯಿನ ನೀನೇ ಅವಿಗೆ ಬಿಟ್ಕೊಟ್ಟು ಈಗ ಪರದಾಡಿದ್ರೆ ಏನು ಪ್ರಯೋಜನ? ನೀನು ಈ ಮನೆಯಲ್ಲಿ ಈಗ ಕೆಲಸದವನ್ ಮಾತ್ರ. ತುಳಸಿ ಅವ್ರ ಮನಸ್ಸಲ್ಲೂ ನಿನಗೆ ಅದೇ ಸ್ಥಾನ ಸಿಗೋದು. ಯಾಕಂದ್ರೆ ತುಳಸಿ ಅವಿನ ಮಗ ಅಂತ ಒಪ್ಕೊಂಡಿದ್ದಾರೆ. ಅವಿನು ತುಳಸಿ ಅವರನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ. ಈ ಮಧ್ಯದಲ್ಲಿ ನಿಮ್ಮ ನೆನಪು ಅವ್ರಿಗಾಗಿಲ್ಲ ಬಿಡು. ತುಳಸಿ ಅವ್ರಿಗೆ 2ನೇ ಜೀವನ ಸಿಕ್ಕಿದೆ. ಹೊಸ ಗಂಡ, ಹೊಸ ಮಕ್ಕಳು, ಹೊಸ ಮನೆ. ಆ ಸಂಭ್ರಮದಲ್ಲಿ ನಿಮ್ಗೆ ಯಾರಿಗೂ ಪಾಲಿಲ್ಲ. ಅವರು ಸಿಕ್ಕಿರೋ ಹೊಸ ಜೀವನದಲ್ಲಿ ಅವರು ಹಾಯಾಗಿರುವಾಗ ನೀನ್ ಯಾಕೆ ನಿನ್ನ ಜೀವನದಲ್ಲಿ ಅವ್ರನ್ನ ನೆನೆಸ್ಕೊಂಡು ಒದ್ದಾಡ್ತೀಯ? ಮೇಡಮ್, ಅವ್ರು ಎಷ್ಟೇ ಆದ್ರೂ ಮಾಧವ ಅವ್ರದ್ದು ಹೆಂಡತಿ, ಅವಿಗೆ ತಾಯಿ, ಆ ಮನೆಗೆ ಯಜಮಾನಿ. ಇದನ್ನೆಷ್ಟು ನೀನು ನೆನಪಲ್ಲಿಟ್ಕೋ. ನಿನ್ನ ಸ್ಥಾನಕ್ಕೆ ಅವಿ ಬಂದಾಯ್ತು. ತಾಯಿ ಮಗನ ಮಧ್ಯ ಮತ್ತೆ ನೀನ್ ಯಾಕೆ ಹೋಗ್ತೀಯ? ಅವ್ರ ಎದುರುಗಡೆ ಹೋಗಿ ಸುಮ್ಮನೆ ತೊಂದರೆ ಕೊಡಬೇಡ. ಆ ಯೋಚನೆಗಳನ್ನೆಲ್ಲ ಬಿಟ್ಟು ಸುಮ್ಮನೆ ಗಾಡಿ ಓಡಿಸು. ಏನು? ನನ್ನ ಸ್ಥಾನಕ್ಕೆ ಅವಿನ? ಇಲ್ಲ, ನಾನು ನನ್ನ ಅಮ್ಮನ್ನ ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋದು ಇಲ್ಲ. ಮಾತಲ್ಲಿ ಅವ್ರನ್ನ ಮೇಡಮ್ ಅಂತ ಕರಿಬೋದು, ಆದರೆ ಪಾಪು, ನಿನ್ನ ಮುಂದೆನೇ ಅವಿ ನನಗೆ ತಿನ್ನಿಸ್ತಾ ಇರೋದನ್ನ ನೋಡಿ ನಿನಗೆ ಸಂಕಟ ಆಗ್ತಾ ಇದೆ ಅಂತ ನನಗೆ ಗೊತ್ತು. ಆದರೆ ಅದನ್ನು ಅವಿ ಮುಂದೆ ಹೇಗೆ ಹೇಳಿ? ಬಾ, ನೀನು ನನಗೆ ಒಂದೇ ಒಂದು ತುತ್ತು ತಿನ್ನಿಸು ಪಾಪು. ಈ ನಿನ್ನ ಅಮ್ಮನಿಗೆ ನಿನ್ನ ಕೈ ತುತ್ತು ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ ಕಣೋ. ನಾನು ಮಾಡ್ತಿರೋದು ತಪ್ಪೋ ಸರಿನೋ ನನಗೊಂದು ಗೊತ್ತಿಲ್ಲ, ಆದರೆ ಕ್ಷಣದಲ್ಲಂತೂ ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ. ಒಂದೇ ಒಂದು ತುತ್ತಾದರೂ ನಿಂಗೆ ತಿನ್ನಿಸ್ಬೇಕು ಅಂತ ಅನಿಸ್ತಾ ಇದೆ. ನಿನ್ನ ಕೈ ತುತ್ತು ತಿಂದಿರೋ ಜೀವ ಇದು.
ಆದರೆ ನಿನಗೆ ಒಂದು ತುತ್ತು ತಿನ್ಸಕ್ಕೂ ಆಗದಿರೋಷ್ಟು ದುರಾದೃಷ್ಟವಂತ ಆಗ್ಬಿಟ್ಟೆ ಅಮ್ಮ. ಸಮರ್ಥ್, ನಿಂದು ಊಟ ಆಯ್ತಾ? ಬೇಗ ಹುಷಾರಾಗಿ, ನಾನು ಬರ್ತೀನಿ.